ಬಾಂಗ್ಲಾದಿಂದ ನುಸುಳುಕೋರರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಮಾಡಿದೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಒಂದು, ಇವರೆಲ್ಲರೂ ಕೂಡ ಹೇಗೆ ಬಂದ್ರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು. ಅದು ಹೇಗೆ ಬರೋದಕ್ಕೆ ಸಾಧ್ಯ? 1000, 2000, 10,000 ಇಂಥ ಸಂಖ್ಯೆಯಲ್ಲಿ ಆಗಮಿಸ್ತಾರಲ್ಲ, ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳಿತ್ತು. ಈ ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಕ್ರಮವಾಸಿ ಮಾತು ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಅವ್ರು ಹೇಗೆ ಬಂದ್ರು ಅನ್ನೋದನ್ನ ಆತ ಎಕ್ಸ್ಪ್ಲೈನ್ ಮಾಡೋದು ನೋಡಿದ್ರೆ ನಿಜಕ್ಕೂ ನಾವು ಭದ್ರತೆಯ ವಿಚಾರದಲ್ಲಿ ಇಷ್ಟೊಂದು ರಾಜಿ ಮಾಡ್ಕೊಂಡಿದೀವ ಅಂತ ಅನ್ಸ್ಬಿಡುತ್ತೆ. ಪಶ್ಚಿಮ ಬಂಗಾಳದ ಮೂಲಕ ಈ ನುಸುಳುಕೋರರು ಎಂಟ್ರಿ ಆಗಿರೋದು ಅಂತ ಆ ಅಕ್ರಮವಾಸಿ ಮಾತಾಡಿರೋದು. ಖುದ್ದು ಆತನೇ ಹೇಳಿರೋದು ಹೇಗ್ ಬಂದ್ವಿ ಅಂತ. ಢಾಕಾದಿಂದ ಬಾರ್ಡರ್ ಕ್ರಾಸ್ ಮಾಡಿ ಕೋಲ್ಕತಾಗೆ ಬೆಳಗ್ಗೆ 11 ಗಂಟೆಗೆ ಅರಣ್ಯ ಪ್ರದೇಶದಿಂದ ಎಂಟ್ರಿ ಆಗೋದಂತೆ. ಕಾಡಿನ ಮೂಲಕ ಬಂದು ಆನಂತರ ಬಾರ್ಡರ್ ಕ್ರಾಸ್ ಆಗೋದು ಅಂತ ಆತ ಹೇಳ್ತಾ ಇದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ನುಸುಳುಕೋರ ಬೆಳಗ್ಗೆ ಇಂಡಿಯಾ ಬಾರ್ಡರ್ನಲ್ಲಿ ಯಾರೂ ಇರಲ್ಲ, ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ಮೂಲಕ ಎಂಟ್ರಿ ಆಗೋದು ಅಂತ ಈತ ಹೇಳ್ತಾನೆ. ಅಂತಂದ್ರೆ ಹಾಗಾದ್ರೆ ನಾವು ನಮ್ಮ ಭದ್ರತೆಯ ವಿಚಾರದಲ್ಲಿ, ಸೆಕ್ಯೂರಿಟಿ ವಿಚಾರದಲ್ಲಿ ರಾಜಿ ಮಾಡಿಕೊಂಡಿದ್ದೀವಿ ಅನ್ನುವಂಥ ವಿಚಾರ ಒಂದು. ಮತ್ತೊಂದು, ಇಂಥದ್ದೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದನ್ನೇ ಬಳಸಿಕೊಂಡು ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ದಾರಿಯೊಂದಿದೆ. ಆ ಕಾಡಿನ ದಾರಿಯಲ್ಲಿ ಯಾರೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಎಂಟ್ರಿ ಆಗೋದು ಅಂತ. ಹಾಗಾದ್ರೆ ಇದನ್ನ ತಿಳ್ಕೊಂಡಿರುವಂತ ಒಬ್ಬ ಏಜೆಂಟ್ ಅಥವಾ ಅನೇಕ ಏಜೆಂಟ್ಗಳು ಇವರನ್ನ ಕ್ರಾಸ್ ಮಾಡಿಸ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ಬಾಂಗ್ಲಾದಿಂದ ನುಸುಳುಕೋರರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಮಾಡಿದೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಒಂದು, ಇವರೆಲ್ಲರೂ ಕೂಡ ಹೇಗೆ ಬಂದ್ರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು. ಅದು ಹೇಗೆ ಬರೋದಕ್ಕೆ ಸಾಧ್ಯ? 1000, 2000, 10,000 ಇಂಥ ಸಂಖ್ಯೆಯಲ್ಲಿ ಆಗಮಿಸ್ತಾರಲ್ಲ, ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳಿತ್ತು. ಈ ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಕ್ರಮವಾಸಿ ಮಾತು ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಅವ್ರು ಹೇಗೆ ಬಂದ್ರು ಅನ್ನೋದನ್ನ ಆತ ಎಕ್ಸ್ಪ್ಲೈನ್ ಮಾಡೋದು ನೋಡಿದ್ರೆ ನಿಜಕ್ಕೂ ನಾವು ಭದ್ರತೆಯ ವಿಚಾರದಲ್ಲಿ ಇಷ್ಟೊಂದು ರಾಜಿ ಮಾಡ್ಕೊಂಡಿದೀವ ಅಂತ ಅನ್ಸ್ಬಿಡುತ್ತೆ. ಪಶ್ಚಿಮ ಬಂಗಾಳದ ಮೂಲಕ ಈ ನುಸುಳುಕೋರರು ಎಂಟ್ರಿ ಆಗಿರೋದು ಅಂತ ಆ ಅಕ್ರಮವಾಸಿ ಮಾತಾಡಿರೋದು. ಖುದ್ದು ಆತನೇ ಹೇಳಿರೋದು ಹೇಗ್ ಬಂದ್ವಿ ಅಂತ. ಢಾಕಾದಿಂದ ಬಾರ್ಡರ್ ಕ್ರಾಸ್ ಮಾಡಿ ಕೋಲ್ಕತಾಗೆ ಬೆಳಗ್ಗೆ 11 ಗಂಟೆಗೆ ಅರಣ್ಯ ಪ್ರದೇಶದಿಂದ ಎಂಟ್ರಿ ಆಗೋದಂತೆ. ಕಾಡಿನ ಮೂಲಕ ಬಂದು ಆನಂತರ ಬಾರ್ಡರ್ ಕ್ರಾಸ್ ಆಗೋದು ಅಂತ ಆತ ಹೇಳ್ತಾ ಇದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ನುಸುಳುಕೋರ ಬೆಳಗ್ಗೆ ಇಂಡಿಯಾ ಬಾರ್ಡರ್ನಲ್ಲಿ ಯಾರೂ ಇರಲ್ಲ, ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ಮೂಲಕ ಎಂಟ್ರಿ ಆಗೋದು ಅಂತ ಈತ ಹೇಳ್ತಾನೆ. ಅಂತಂದ್ರೆ ಹಾಗಾದ್ರೆ ನಾವು ನಮ್ಮ ಭದ್ರತೆಯ ವಿಚಾರದಲ್ಲಿ, ಸೆಕ್ಯೂರಿಟಿ ವಿಚಾರದಲ್ಲಿ ರಾಜಿ ಮಾಡಿಕೊಂಡಿದ್ದೀವಿ ಅನ್ನುವಂಥ ವಿಚಾರ ಒಂದು. ಮತ್ತೊಂದು, ಇಂಥದ್ದೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದನ್ನೇ ಬಳಸಿಕೊಂಡು ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ದಾರಿಯೊಂದಿದೆ. ಆ ಕಾಡಿನ ದಾರಿಯಲ್ಲಿ ಯಾರೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಎಂಟ್ರಿ ಆಗೋದು ಅಂತ. ಹಾಗಾದ್ರೆ ಇದನ್ನ ತಿಳ್ಕೊಂಡಿರುವಂತ ಒಬ್ಬ ಏಜೆಂಟ್ ಅಥವಾ ಅನೇಕ ಏಜೆಂಟ್ಗಳು ಇವರನ್ನ ಕ್ರಾಸ್ ಮಾಡಿಸ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ಬಾಂಗ್ಲಾದಿಂದ ನುಸುಳುಕೋರರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಮಾಡಿದೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಒಂದು, ಇವರೆಲ್ಲರೂ ಕೂಡ ಹೇಗೆ ಬಂದ್ರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು. ಅದು ಹೇಗೆ ಬರೋದಕ್ಕೆ ಸಾಧ್ಯ? 1000, 2000, 10,000 ಇಂಥ ಸಂಖ್ಯೆಯಲ್ಲಿ ಆಗಮಿಸ್ತಾರಲ್ಲ, ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳಿತ್ತು. ಈ ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಕ್ರಮವಾಸಿ ಮಾತು ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಅವ್ರು ಹೇಗೆ ಬಂದ್ರು ಅನ್ನೋದನ್ನ ಆತ ಎಕ್ಸ್ಪ್ಲೈನ್ ಮಾಡೋದು ನೋಡಿದ್ರೆ ನಿಜಕ್ಕೂ
ನಾವು ಭದ್ರತೆಯ ವಿಚಾರದಲ್ಲಿ ಇಷ್ಟೊಂದು ರಾಜಿ ಮಾಡ್ಕೊಂಡಿದೀವ ಅಂತ ಅನ್ಸ್ಬಿಡುತ್ತೆ. ಪಶ್ಚಿಮ ಬಂಗಾಳದ ಮೂಲಕ ಈ ನುಸುಳುಕೋರರು ಎಂಟ್ರಿ ಆಗಿರೋದು ಅಂತ ಆ ಅಕ್ರಮವಾಸಿ ಮಾತಾಡಿರೋದು, ಖುದ್ದ ಆತನೇ ಹೇಳಿರೋದು ಹೇಗ್ ಬಂದ್ವಿ ಅಂತ. ಢಾಕಾದಿಂದ ಬಾರ್ಡರ್ ಕ್ರಾಸ್ ಮಾಡಿ ಕೋಲ್ಕತಾಗೆ ಬೆಳಗ್ಗೆ 11 ಗಂಟೆಗೆ ಅರಣ್ಯ ಪ್ರದೇಶದಿಂದ ಎಂಟ್ರಿ ಆಗೋದಂತೆ. ಕಾಡಿನ ಮೂಲಕ ಬಂದು ಆನಂತರ ಬಾರ್ಡರ್ ಕ್ರಾಸ್ ಆಗೋದು ಅಂತ ಆತ ಹೇಳ್ತಾ ಇದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಈ ನುಸುಳುಕೋರ ಬೆಳಗ್ಗೆ ಇಂಡಿಯಾ ಬಾರ್ಡರ್ನಲ್ಲಿ ಯಾರೂ ಇರಲ್ಲ, ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ಮೂಲಕ ಎಂಟ್ರಿ ಆಗೋದು ಅಂತ ಈತ ಹೇಳ್ತಾನೆ ಅಂತಂದ್ರೆ, ಹಾಗಾದ್ರೆ ನಾವು ನಮ್ಮ ಭದ್ರತೆಯ ವಿಚಾರದಲ್ಲಿ, ಸೆಕ್ಯೂರಿಟಿ ವಿಚಾರದಲ್ಲಿ ರಾಜಿ ಮಾಡಿಕೊಂಡಿದ್ದೀವಿ ಅನ್ನುವಂಥ ವಿಚಾರ ಒಂದು. ಮತ್ತೊಂದು, ಇಂಥದ್ದೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದನ್ನೇ ಬಳಸಿಕೊಂಡು ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ದಾರಿಯೊಂದಿದೆ, ಆ ಕಾಡಿನ ದಾರಿಯಲ್ಲಿ ಯಾರೂ ಇರೋದಿಲ್ಲ, ಆ ಸಂದರ್ಭದಲ್ಲಿ ನಾವು ಎಂಟ್ರಿ ಆಗೋದು ಅಂತ. ಹಾಗಾದ್ರೆ ಇದನ್ನ ತಿಳ್ಕೊಂಡಿರುವಂತ ಒಬ್ಬ ಏಜೆಂಟ್ ಅಥವಾ ಅನೇಕ ಏಜೆಂಟ್ಗಳು ಇವರನ್ನ ಕ್ರಾಸ್ ಮಾಡಿಸ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ಬಾಂಗ್ಲಾದಿಂದ ನುಸುಳುಕೋರರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಮಾಡಿದೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಒಂದು, ಇವರೆಲ್ಲರೂ ಕೂಡ ಹೇಗೆ ಬಂದ್ರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು. ಅದು ಹೇಗೆ ಬರೋದಕ್ಕೆ ಸಾಧ್ಯ? 1000, 2000, 10,000 ಇಂಥ ಸಂಖ್ಯೆಯಲ್ಲಿ ಆಗಮಿಸ್ತಾರಲ್ಲ, ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳಿದ್ವು. ಈ ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದಿದ್ದು ಹೇಗೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಕ್ರಮವಾಸಿ ಮಾತು ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಅವ್ರು ಹೇಗೆ ಬಂದ್ರು ಅನ್ನೋದನ್ನ ಆತ ಎಕ್ಸ್ಪ್ಲೇನ್ ಮಾಡೋದು ನೋಡಿದ್ರೆ ನಿಜಕ್ಕೂ ನಾವು ಭದ್ರತೆಯ ವಿಚಾರದಲ್ಲಿ ಇಷ್ಟೊಂದು ರಾಜಿ ಮಾಡ್ಕೊಂಡಿದೀವ ಅಂತ ಅನ್ಸ್ಬಿಡುತ್ತೆ. ಪಶ್ಚಿಮ ಬಂಗಾಳದ ಮೂಲಕ ಈ ನುಸುಳುಕೋರರು ಎಂಟ್ರಿ ಆಗಿರೋದು ಅಂತ ಆ ಅಕ್ರಮವಾಸಿ ಮಾತಾಡಿರೋದು, ಖುದ್ದ ಆತನೇ ಹೇಳಿರೋದು ಹೇಗ್ ಬಂದ್ವಿ ಅಂತ. ಢಾಕಾದಿಂದ ಬಾರ್ಡರ್ ಕ್ರಾಸ್ ಮಾಡಿ ಕೋಲ್ಕತಾಗೆ ಬೆಳಗ್ಗೆ 11 ಗಂಟೆಗೆ ಅರಣ್ಯ ಪ್ರದೇಶದಿಂದ ಎಂಟ್ರಿ ಆಗೋದಂತೆ. ಕಾಡಿನ ಮೂಲಕ ಬಂದು ಆನಂತರ ಬಾರ್ಡರ್ ಕ್ರಾಸ್ ಆಗೋದು ಅಂತ ಆತ ಹೇಳ್ತಾ ಇದ್ದಾನೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಈ ನುಸುಳುಕೋರ ಬೆಳಗ್ಗೆ ಇಂಡಿಯಾ ಬಾರ್ಡರ್ನಲ್ಲಿ ಯಾರೂ ಇರಲ್ಲ, ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ಮೂಲಕ ಎಂಟ್ರಿ ಆಗೋದು ಅಂತ ಈತ ಹೇಳ್ತಾನೆ ಅಂತಂದ್ರೆ, ಹಾಗಾದ್ರೆ ನಾವು ನಮ್ಮ ಭದ್ರತೆಯ ವಿಚಾರದಲ್ಲಿ, ಸೆಕ್ಯೂರಿಟಿ ವಿಚಾರದಲ್ಲಿ ರಾಜಿ ಮಾಡಿಕೊಂಡಿದ್ದೀವಿ ಅನ್ನುವಂಥ ವಿಚಾರ ಒಂದು. ಮತ್ತೊಂದು, ಇಂಥದ್ದೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದನ್ನೇ ಬಳಸಿಕೊಂಡು ಬೆಳಗ್ಗೆ 10 ರಿಂದ 11 ಗಂಟೆಗೆ ಕಾಡಿನ ದಾರಿಯೊಂದಿದೆ, ಆ ಕಾಡಿನ ದಾರಿಯಲ್ಲಿ ಯಾರೂ ಇರೋದಿಲ್ಲ, ಆ ಸಂದರ್ಭದಲ್ಲಿ ನಾವು ಎಂಟ್ರಿ ಆಗೋದು ಅಂತ. ಹಾಗಾದ್ರೆ ಇದನ್ನ ತಿಳ್ಕೊಂಡಿರುವಂತ ಒಬ್ಬ ಏಜೆಂಟ್ ಅಥವಾ ಅನೇಕ ಏಜೆಂಟ್ಗಳು